ತುಮಕೂರಲ್ಲಿರುವ DD ಹಿಲ್ಸ್ಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೋಗಿದ್ವಿ. ಯಾಕಪ್ಪ ಅಂದ್ರೆ ನಮ್ಮ ಶಾರ್ಟ್ ಫಿಲಮ್ ಶೂಟ್ ಇತ್ತು ಅಂತ. ಇಲ್ಲಿ ನೋಡಿ ಒಬ್ಬೊಬ್ರು ಲುಕ್ ಹೆಂಗ್ ಕೊಡ್ತಾರೆ. ಯಾವ ಶೋಕಿನೂ ಇಲ್ಲ ಸರ್, ನನಗೆ ತುಂಬಾ ಜನ ಪ್ರಪೋಸ್ ಮಾಡ್ತಾರೆ, ಆದ್ರೆ ನನ್ಗೆ ಯಾವ ಶೋಕಿನೂ ಇಲ್ಲ. ಇಲ್ಲಿ ಇನ್ನೊಬ್ಬ ಇದ ನೋಡಿ, ಕ್ಯಾಮ್ರಾ ಕಂಡ್ರೆ ಹೆಂಗ ಆಡ್ತಾನೆ ಅಂತ ನೀವೇ ನೋಡಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ ಹಂಗ ಹಿಂಗ ಶೂಟಿಂಗ್ ಸ್ಪಾಟ್ಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಹೀರೋಯಿನ್ ಫೋನ್ ಮಾಡಿದ್ರೆ, ಹೀರೋಯಿನ್ ನಾನು ಶೂಟಿಂಗ್ ಬರಲ್ಲ ಇವತ್ತು ಅಂದ್ಬಿಟ್ಟು. ಡಿಪ್ರೆಷನ್ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತಿನ ಶೂಟ್ನ ಕ್ಯಾನ್ಸಲ್ ಮಾಡಿ ಎಲ್ರಿಗೂ ಹೊಟ್ಟೆ ಸೀತಾ ಇತ್ತು ಅಂತ ಹೇಳಿ ಚಿಕನ್ ಮಾಡೋಣ ಅಂತ ರೆಡಿಯಾಗಿ ಎಲ್ಲರೂ ಚಿಕನ್ಗೆ ರೆಡಿ ಮಾಡ್ತಾ ಇದ್ವಿ. ಮಾಡೋದು ಬಿಟ್ಬಿಟ್ಟು ನನ್ನ ಮಕ್ಳು ಎಲ್ಲೋದ್ರು ಅಂತ ನೋಡ್ತಿದ್ರೆ ಇಲ್ಲೊಂದು ಕಾರ್ ಸಿಗಾಕೊಂಡ್ಬಿಟ್ಟಿತ್ತು. ಆಫ್ ರೋಡಿಂಗ್ ಬಂದಿದ್ರು ಅಂತ ಹೇಳ್ಬಿಟ್ಟು ಕಾರ್ನ ಎಳಿತಾ ಇದ್ರು. ಅದನ್ನ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ಹುಡುಗರು ಅಡುಗೆನ ರೆಡಿ ಮಾಡೋಕ್ಕೆ ಅಂತ ಒಲೆಗಿಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ರು. ಇದೇ ಗ್ಯಾಪಲ್ಲೇ ನನ್ನ ಶೂಟ್ ಪ್ರಮೋಷನ್ ಇತ್ತು ಅಂತ ಅಂದ್ಬಿಟ್ಟು ನಾನು ಅಲ್ಗೋಗಿ ಶೂಟ್ ಪ್ರಮೋಷನ್ ಮಾಡ್ಕೊಂಡು ರಿಟರ್ನ್ ಬಂದೆ. ಅಷ್ಟೊತ್ತಿಗೆ ನಮ್ಮ ಹುಡುಗರು ಅಡುಗೆನ ಎಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡಿದ್ರು. ಇವ್ರಿಗೆಲ್ಲ ಊಟ ಮಾಡ್ಬಾ ಅಂತಂದ್ರೆ ಇವ್ರು ನೋಡಿದ್ರೆ ಗಾಡಿ ಸಿಗಾಕೊಂಡಿರೋದನ್ನೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ಇನ್ನು ಕೆಲವರು ಎಲ್ಲೋದ್ರಪ್ಪ ಅಂತ ನೋಡಿದ್ರೆ ನನ್ನ ಮಕ್ಳು ಈಜಾಡ್ತಾ ಇದ್ರು. ಇಂಥ ಕೋತ್ ನನ್ನ ಮಕ್ಳು ನಿಮ್ಗೆ ಹಂಗಲ್ಲ ಇದ್ರೆ ಅವ್ರಿಗೂ ಶೇರ್ ಮಾಡಿ. ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ. ಹೆಂಗ ಶೂಟ್ ಅಂತೂ ಮಾಡೋಕ್ಕಾಗಲಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನೇಚರ್ ಮಧ್ಯೆ ಕುತ್ಕೊಂಡು ವ್ಯೂನ ನೋಡ್ಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಊಟನ ಮಾಡ್ಕೊಂಡು ಈಜ್ನೆಲ್ಲ ಆಡ್ಕೊಂಡು ಕೊನೆಗೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಟೈಮ್ ಆಯ್ತು ಅಂತೇಳಿ ಮನೆ ಕಡೆ ಹೊರಡೋಣ ಅಂತ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮನೆ ಕಡೆ ಹೊರಟ್ವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಒಂದು ಶಾರ್ಟ್ ಮೂವಿನ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಖಂಡಿತ ಇರಲಿ. ಲಾಸ್ಟ್ ಟೈಮ್ ಸಿಕ್ಕಷ್ಟೇ ಸಪೋರ್ಟ್ನ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಸ್ನೇಹಿತರೆ, ಧನ್ಯವಾದಗಳು.